ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ಸೂಚಿಸಿದೆ. ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಸಮಿತಿ ವರದಿಯನ್ನು ಕೊಟ್ಟಿತ್ತು. ಆ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿತ್ತು. ಸಮಿತಿ ನೀಡಿದ್ದಂಥ ವರದಿಗೆ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಒಪ್ಪಿಗೆ ಸೂಚಿಸಲಾಗಿದೆ. ಇನ್ನು ಇದೇ ಅಧಿವೇಶನದಲ್ಲಿ ಮಸೂದೆಯನ್ನ ಮಂಡನೆ ಮಾಡುವಂತ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇದೆ. ಬಿಜೆಪಿಯ ಪ್ರಣಾಳಿಕೆಯಲ್ಲೂ ಕೂಡ ಇದರ ಉಲ್ಲೇಖ ಇದೆ. 2024ರ ಪ್ರಣಾಳಿಕೆಯಲ್ಲೂ ಕೂಡ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ತರ್ತೀವಿ ಎನ್ನುವಂತ ಭರವಸೆಯನ್ನು ಬಿಜೆಪಿ ಕೊಟ್ಟಿತ್ತು. ಅದರಂತೆ ಕಳೆದ ಸರ್ಕಾರದ ಅವಧಿಯಲ್ಲಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿ ರಚನೆಯಾಗಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಆಗಿತ್ತು. ಅದನ್ನ ಈಗ ಕ್ಯಾಬಿನೆಟ್ ಒಪ್ಪಿಕೊಂಡಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಚನೆ ಇದು ಒಂದು ಹಂತಕ್ಕೆ ಬರ್ತಿದೆ ಅಂತ ಅನಿಸ್ತಾ ಇದೆ ಕ್ಯಾಬಿನೆಟ್ ಅಪ್ರೂವಲ್ನ ಬೆನ್ನಿಗೆ. ಖಂಡಿತವಾಗ್ಲೂ ರಕ್ಷತ್, ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಇದು ಆಗಿರುವಂತಹ ಕಾರಣಕ್ಕಾಗಿ ಬಹಳಷ್ಟು ವೇಗವಾಗಿ ಇದನ್ನು ತೆಗೆದುಕೊಂಡು ಹೋಗೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ಕೊಂಡಾಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಮನಾಥ್ ಕೋವಿಂದ್ ಅವರು ಕೊಟ್ಟಿರ್ತಕ್ಕಂತಹ ವರದಿಯನ್ನ ಈಗಾಗಲೇ ಕೇಂದ್ರದ ಕ್ಯಾಬಿನೆಟ್ ನಲ್ಲಿ ಇವತ್ತು ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಆ ಅಪ್ರೂವಲ್ ಅನ್ನು ಕೊಡುವ ಮೂಲಕವಾಗಿ ಇದಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನ ಇನ್ನು ಮುಂದೆ ಏನಂತಂದ್ರೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇದು ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಆಗುತ್ತೆ, ಯಾವ ರೀತಿಯಾಗಿ ಇದಕ್ಕೆ ತೊಂದರೆಗಳಿದಾವೆ ಅಂತ ನೋಡ್ತಾ ಹೋದ್ರೆ, ಈಗ ಕೇಂದ್ರದಲ್ಲಿ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಕೊಟ್ಟ ನಂತರವೇ ನೇರವಾಗಿ ಅದು ಸದನಕ್ಕೆ ಹೋಗಬೇಕಾಗುತ್ತೆ. ಸದನದಲ್ಲಿ 2/3 ಮೆಜಾರಿಟಿಯಲ್ಲಿ ಈ ಒಂದು ಏನಂದ್ರೆ ಬಿಲ್ ಅಪ್ರೂವಲ್ ತಗೊಳ್ಬೇಕಾಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಸಹಿತ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ ಸಹಿತ ಕೇಂದ್ರ ಸರ್ಕಾರಕ್ಕೆ 2/3 ಮೆಜಾರಿಟಿ ಇಲ್ಲದೆ ಇರುವಂತಹ ಕಾರಣಕ್ಕಾಗಿ ಲೋಕಸಭೆಯಲ್ಲಿ 70 ಸೀಟ್ಗಳ ಏನಂದ್ರೆ ಕಡಿಮೆ ಆದ್ರೆ ರಾಜ್ಯಸಭೆಯಲ್ಲಿ 40 ಏನಂದ್ರೆ ಸಂಸದರ ಬಲ ಕಡಿಮೆ ಇದೆ. ಹಾಗಾಗಿ ಈಗ ಯಾವುದೇ ಕಾರಣಕ್ಕೂ ಸಹಿತ ಇದನ್ನ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತೆ ಅದು ಸಂವಿಧಾನಿಕ ಮಸೂದೆ ಆಗಿರುವಂತಹ ಕಾರಣಕ್ಕಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ತೆಗೆದುಕೊಂಡಿರುವಂತಹ ಕ್ಯಾಬಿನೆಟ್ ಅಪ್ರೂವಲ್ ಅನ್ನ ನೇರವಾಗಿ ಸದನ ಮುಂದ್ಗಡೆ ಇಡ್ತಾರೆ. ಸದನದಲ್ಲಿ ಮುಂದ್ಗಡೆ ಇಟ್ಟು ಅದನ್ನ ಏನಂದ್ರೆ ಕಮಿಟಿಗೆ ಏನಂದ್ರೆ ಎಕ್ಸ್ಟೆಂಡೆಡ್ ಕಮಿಟಿಗೆ ಏನಂತಂದ್ರೆ JPC ಕಮಿಟಿಗೆ ಕೊಡುವಂತಹ ಸಾಧ್ಯತೆಗಳಿದಾವೆ. ಈ ಹಿಂದೆ ಯಾವ ರೀತಿಯಾಗಿ ಏನಂತಂದ್ರೆ ಬೇರೆ ಬೇರೆ ಬಹಳಷ್ಟು ಮಹತ್ವವಾದಂತಹ ಏನಂದ್ರೆ ಮಸೂದೆಗಳು ಬಂದಂತಹ ಸಂದರ್ಭದಲ್ಲೂ ಸಹಿತ ಸಾಂವಿಧಾನಿಕ ಮಸೂದೆಗಳು ಬಂದಂತಹ ಸಂದರ್ಭದಲ್ಲಿ ಅವುಗಳನ್ನ ಏನಂದ್ರೆ ಕ್ಯಾಬಿನೆಟ್ ಸಬ್ ಕಮಿಟಿಗಳಿಗೆ ಕೊಟ್ಟಿರುವಂತಹ ಎಷ್ಟೋ ನಿದರ್ಶನಗಳಿದಾವೆ. ಅದೇ ರೀತಿಯಾಗಿ ಇದನ್ನು ಸಹಿತ ತೆಗೆದುಕೊಂಡು ಹೋಗಲಾಗುತ್ತೆ. ಆ ಮೂಲಕವಾಗಿ ಇದನ್ನ ಮುಂದಿನ 2-3 ವರ್ಷಗಳ ಕಾಲಕ್ಕೆ ಏನಂತಂದ್ರೆ ಆದಷ್ಟು ಬೇಗ ಅದನ್ನ ಏನಂದ್ರೆ ವಾಪಸ್ ಕಮಿಟಿ ಕೊಡುವಂತಹ ರಿಪೋರ್ಟ್ಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆಗಳಿದಾವೆ. ಮತ್ತೊಂದು ಕಡೆಗೆ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಈ ಒಂದು ವರದಿಯಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಕಾರಣ ಏನು ಅಂದ್ರೆ ಇಡೀ ದೇಶಾದ್ಯಂತ ಲೋಕಸಭೆಯ ಜೊತೆಗೆ ಎಲ್ಲಾ ವಿಧಾನಸಭೆಗಳ ಚುನಾವಣೆಯೂ ಸಹಿತ ಆಗಬೇಕು. ಇದರಿಂದ ಯಾವುದೇ ಕಾರಣಕ್ಕೂ ಸಹಿತ ಹೆಚ್ಚಿನ ಆರ್ಥಿಕ ಹೊರೆ ಏನಂತಂದ್ರೆ ಚುನಾವಣಾ ಆಯೋಗದ ಮೇಲೆ ಆಗಲ್ಲ, ದುಂದು ವೆಚ್ಚಗಳು ಸಹಿತ ಆಗೋದಿಲ್ಲ ಅನ್ನುವಂತಹ ಒಂದು ವರದಿಯಲ್ಲಿ ಏನಂದ್ರೆ ಪ್ರಸ್ತಾಪವನ್ನ ಮಾಡಲಾಗಿದೆ ಅನ್ನುವಂತ ಹೇಳಲಾಗ್ತಾ ಇದೆ. ಆದ್ರೆ ಇದಕ್ಕೆ ಬಹಳಷ್ಟು ಕ್ವಶನ್ ಮಾರ್ಕ್ಗಳು ಸಹಿತ ಇದಾವೆ. ಅದೇನು ಅಂತಂದ್ರೆ, ಒಂದು ವೇಳೆ ಸರ್ಕಾರ ರಚನೆಯಾಗಿ ವಿಧಾನಸಭೆ ಏನೋ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾದರೂ ಆಗಿದ್ದೆ ಆದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ಉರುಳಿರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲೇ ಅದನ್ನ ಹೇಗೆ ಇಲ್ಲಿ ರಿಕವರಿ ಮಾಡ್ಲಿಕ್ಕಾಗುತ್ತೆ ಅಥವಾ ಹೇಗೆ ಅದನ್ನ ಸರ್ಕಾರ ಮತ್ತೆ ಮರು ಸ್ಥಾಪನೆ ಮಾಡೋದಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿದೆ. ಮತ್ತೊಂದು ಕಡೆಗೆ ಈಗಾಗಲೇ ತಮಿಳುನಾಡು ಆಗಿರ್ಬೋದು ಅಥವಾ ಕೇರಳ ಸರ್ಕಾರಗಳಾಗಿರ್ಬೋದು ಈಗಾಗಲೇ ತಮ್ಮ ವಿಧಾನಸಭೆಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಸಹಿತ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಒಪ್ಕೊಳ್ಳುವಂತಹ ಪ್ರಮೇಯ ಇಲ್ಲವೇ ಇಲ್ಲ ಅನ್ನುವಂತಹ ವಿಚಾರಗಳನ್ನ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ರಾಜ್ಯಗಳು ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನ ಏನಂದ್ರೆ ಕೇಂದ್ರ ಸರ್ಕಾರ ಅದನ್ನ ಯಾವ ರೀತಿಯಾಗಿ ಏನಂದ್ರೆ ಟ್ಯಾಕಲ್ ಮಾಡುತ್ತೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಈ ಎಲ್ಲಾ ಕಾರಣಗಳಿಂದನೇ ಸದ್ಯ ಈಗ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕಾಂಗ್ರೆಸ್ ಆಗಿರ್ಬೋದು, ಆಪ್ ಆಗಿರ್ಬೋದು, ಅದರ ಜೊತೆಗೆ ವಿಪಕ್ಷದ ಬಹಳಷ್ಟು ಪಕ್ಷಗಳು ಇದನ್ನ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಅಪೋಸ್ ಮಾಡ್ತಾ ಇದ್ದಾವೆ. ಇದರ ಮಧ್ಯೆಯೂ ಸಹಿತ ಇವತ್ತು ಕೇಂದ್ರದ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.